ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಶೇಷವಾದ ಒಂದು ಟಾಪಿಕ್ ಅಂತ ಹೇಳ್ಬೋದು, ಪದಚ್ಯುತಿ ಪ್ರಕ್ರಿಯೆ. ಅಂದರೆ ಯಾವ ರೀತಿ ಪದಚ್ಯುತಿ ಪ್ರಕ್ರಿಯೆ ನಡೀತದೆ ಮತ್ತು ಅದು ಎಲ್ಲಿ ನಡೀತದೆ, ಅದು ಯಾವಾಗ ಮತ್ತು ಯಾವ ಸಂದರ್ಭದಲ್ಲಿ ಈ ಪ್ರಕ್ರಿಯೆಗಳು ನಡೀತವೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ನೋಡಿ, ಪದಚ್ಯುತಿ ಕಾರಣದಿಂದಾಗಿ ವರ್ಮ ರಾಜೀನಾಮೆ ಅಂದರೆ ನ್ಯಾಯಮೂರ್ತಿಯವರು ತಮ್ಮ ವಿರುದ್ಧ ನಡೆಯಲಿದ್ದ ಪದಚ್ಯುತಿ ಪ್ರಕ್ರಿಯೆಗಿಂತ ಮೊದಲೇ ರಾಜೀನಾಮೆಯನ್ನು ನೀಡಿದ್ದಾರೆ. ಪದಚ್ಯುತಿ ಅಂದರೆ ಏನು, ಅಂದರೆ ಪದಚ್ಯುತಿ ಪ್ರಕ್ರಿಯೆ ಯಾವ ರೀತಿ ನಡೀತಾ ಮತ್ತು ಪದಚ್ಯುತಿ ಪ್ರಕ್ರಿಯೆ ಅಂದರೆ ಏನು, ಇದು ಇಂಪ್ಯಾಚ್ಮೆಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇದು ಯಾವ ರೀತಿ ನಡೀತಪ್ಪ ಅಂದರೆ, ನ್ಯಾಯಮೂರ್ತಿ ಅಥವಾ ಉನ್ನತ ಹುದ್ದೆಯ ಅಧಿಕಾರಿಯನ್ನು ಅವರ ಸ್ಥಾನದಿಂದ ತೆಗೆದುಹಾಕುವ ಪ್ರಕ್ರಿಯೆಯನ್ನೇ ನಾವು ಪದಚ್ಯುತಿ ಪ್ರಕ್ರಿಯೆ ಅಂತ ಕರಿತೀವಿ. ಇದು ಸಂಸತ್ತಿನಲ್ಲಿ ನಡೆಯುವ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಗಂಭೀರ ಆರೋಪಗಳಿದ್ದಾಗ ಈ ಥರದ ಪ್ರಕ್ರಿಯೆಗಳನ್ನು ಕೈಗೊಳ್ಳುತ್ತಾರೆ. ಇದು ಸಂಸತ್ತಿನ ಯಾವುದೇ ಸದನ, ಅಂದರೆ ಭಾರತ ದೇಶದಲ್ಲಿ 2 ಸದನಗಳಿವೆ, ಲೋಕಸಭೆ ಮತ್ತು ರಾಜ್ಯಸಭೆ ಅಂತ 2 ಸದನದಲ್ಲಿದೆ. ಈ 2 ಸದನಗಳಲ್ಲಿ ಯಾವುದೇ ಸದನದಲ್ಲಿ ಈ ಪದಚ್ಯುತಿ ಪ್ರಕ್ರಿಯೆ ನಡೆಯುತ್ತದೆ ಸ್ನೇಹಿತರೆ ಅಂತ ಹೇಳ್ಬೋದು. ಈ ಪ್ರಕರಣದಲ್ಲಿ ಏನಾಗಿದೆ ಅಂದರೆ, ನ್ಯಾಯಮೂರ್ತಿ ವರ್ಮ ಅವರ ವಿರುದ್ಧ ಕೆಲವು ಗಂಭೀರ ಆರೋಪಗಳು ಕೇಳಿಬಂದ ಕಾರಣಕ್ಕಾಗಿ ಈ ಕಾರಣದಿಂದ ಅವರ ವಿರುದ್ಧ ಪದಚ್ಯುತಿ ಪ್ರಕ್ರಿಯೆ ಆರಂಭಿಸಲು ಸಿದ್ಧತೆ ನಡೆದಿದೆ. ಆದರೆ ಅವರು ಏನು ಮಾಡ್ತಾರಪ್ಪ ಅಂದರೆ, ಸಂಸತ್ತಿನಲ್ಲಿ ಪ್ರಕ್ರಿಯೆ ಆರಂಭವಾಗುವ ಮೊದಲೇ ಅವರು ಸ್ವಯಂವಾಗಿ ತಮ್ಮ ರಾಜೀನಾಮೆಯನ್ನು ನೀಡಿದ್ದಾರೆ. ಈ ರಾಜೀನಾಮೆ ನೀಡಿದ ಕಾರಣಕ್ಕಾಗಿ ಪರಿಣಾಮವಾಗಿ ಈ ಪ್ರಕ್ರಿಯೆ ನಡೆಯುವುದಿಲ್ಲ ಸ್ನೇಹಿತರೆ. ಸರಳವಾಗಿ ಹೇಳಬೇಕಾದರೆ, ಅವರು ರಾಜೀನಾಮೆ ನೀಡಿದ ಕಾರಣಕ್ಕಾಗಿ ಈ ಪ್ರಕ್ರಿಯೆಯನ್ನು ನಡೆಯುವುದಿಲ್ಲ. ಅದಕ್ಕಾಗಿ ಇವರ ವಿರುದ್ಧ ಯಾವುದೇ ತನಿಖೆಗಳನ್ನು ನಡೆಸಬಹುದು. ಇದು ಏನಪ್ಪ ಒಂದು ವಿಶೇಷ ಪ್ರಕರಣ ಅಂದರೆ, ಇವರು ಒಂದು ನಿವಾಸದಲ್ಲಿ ಹಣ ಪತ್ತೆಯಾದ ಪ್ರಕರಣ ಅಂತ ಹೇಳ್ಬೋದು. ಈ ಹಣವನ್ನು ಯಾವ ರೀತಿ ಹಣ ಪತ್ತೆ ಆಯ್ತದಪ್ಪ ಅಂದರೆ, ಇವರೊಂದು ಮನೆಯಲ್ಲಿದ್ದಾಗ ಅಥವಾ ತಮ್ಮ ನಿವಾಸದಲ್ಲಿ ಸುಟ್ಟ ನೋಟುಗಳ ರಾಶಿ ಪತ್ತೆಯಾದ ಆರೋಪಗಳನ್ನು ಎದುರಿಸುತ್ತಿರುವ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿ ಅಂತ ಹೇಳ್ಬೋದು ಯಶವಂತ್ ವರ್ಮ ಅವರ ರಾಜೀನಾಮೆ ನೀಡಿದ್ದಾರೆ. ಇದರಿಂದ ಅವರ ಪದಚ್ಯುತಿಗೊಳಿಸುವ ಪ್ರಕ್ರಿಯೆ ನಿಷ್ಪ್ರಯೋಜಕವಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಏಪ್ರಿಲ್ 9ರಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಇವರ ವಯಸ್ಸೆಷ್ಟಪ್ಪ ಅಂದರೆ 57 ವರ್ಷಗಳಾಗಿರುತ್ತೆ ಸ್ನೇಹಿತರೆ. ಒಬ್ಬ ಹೈಕೋರ್ಟಿನ ನ್ಯಾಯಾಧೀಶರ ಅಧಿಕಾರಾವಧಿ 6 ರಿಂದ 62 ವರ್ಷ ಅಂತ ಹೇಳ್ಬೋದು. ಇದರಲ್ಲಿ ಯಾವುದು ಮೊದಲಾಗಿರ್ತದೋ ಅವರ ಒಂದು ಸೇವಾ ಅವಧಿಯಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜೀನಾಮೆ ಸಲ್ಲಿಸಲು ತೀವ್ರ ದುಃಖವಾಗುತ್ತಿದೆ ಎಂದು ಈ ಕಚೇರಿಯಲ್ಲಿ ಸೇವೆ ಸಲ್ಲಿಸುವುದು ಗೌರವ ಮತ್ತು ಸಂಗತಿಯಾಗಿತ್ತೆಂದು ತಮ್ಮ ರಾಜೀನಾಮೆ ಪತ್ರದಲ್ಲಿ ವರ್ಮ ಅವರು ಹೇಳಿಕೊಂಡಿದ್ದಾರೆ. ಯಶವಂತ್ ವರ್ಮ ಅವರು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ದೆಹಲಿ ಹೈಕೋರ್ಟಿನ ನ್ಯಾಯಮೂರ್ತಿಯಾಗಿದ್ದ ವರ್ಮ ಅವರ ದೆಹಲಿ ನಿವಾಸದಲ್ಲಿ 2025 ಮಾರ್ಚ್ 14ರಂದು ಬೆಂಕಿ ಕಾಣಿಸಿಕೊಂಡಿತ್ತು. ಈ ಬೆಂಕಿಯನ್ನು ನಂದಿಸುವ ಕಾರ್ಯ ಕೈಗೊಳ್ಳುವ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳದಲ್ಲಿ ಭಾರೀ ಪ್ರಮಾಣದ ಹಣ ಸಂಗ್ರಹವಾಗಿತ್ತು. ಆದರೆ ವರ್ಮ ಅವರು ಆ ನಗದು ತನಗೆ ಅಥವಾ ತಮಗೆ ಸೇರಿದಿಲ್ಲ ಎಂದು ಸ್ಪಷ್ಟವಾಗಿ ಪ್ರತಿಪಾದಿಸಿದರು. ಅಲ್ಲದೆ ತಾನಾಗಲಿ ಅಥವಾ ತನ್ನ ಕುಟುಂಬದ ಸದಸ್ಯರಿಗೆ ಯಾವುದೇ ಹಣವನ್ನು ಸ್ಟೋರ್ ರೂಮ್ನಲ್ಲಿ ಇರಿಸಲಿಲ್ಲ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ವರ್ಮ ಅವರ ವಿರುದ್ಧ 2 ಖಂಡನ ವರದಿಗಳನ್ನು ಸಲ್ಲಿಕೆಯಾಗಿದೆ. ಬಳಿಕ ಆಗಿನ CJI ಸಂಜೀವ್ ಖನ್ನಾ ಅವರು ವರ್ಮ ಅವರಿಗೆ ರಾಜೀನಾಮೆ ನೀಡುವಂತೆ ಸಲಹೆ ನೀಡಿದ್ದರು. ಆದರೆ ಅವರು ಅದನ್ನು ನಿರ್ಲಕ್ಷಿಸಿದರು. ಅನ್ಯ ಮಾರ್ಗವಿಲ್ಲದ ಕಾರಣಕ್ಕಾಗಿ ವರ್ಮ ಅವರೇನು ಮಾಡ್ತಾರಪ್ಪ ಅಂದರೆ, ಪದಚ್ಯುತಿ ಪ್ರಕ್ರಿಯೆ ಆರಂಭಿಸುವಂತೆ CJI ಅವರು ರಾಷ್ಟ್ರಪತಿ ಅವರಿಗೆ ಪತ್ರ ಬರೆದಿದ್ದರು. ಬಳಿಕ ಅವರನ್ನು ಅಲಹಾಬಾದ್ ಹೈಕೋರ್ಟಿಗೆ ವರ್ಗಾವಣೆ ಮಾಡಲಾಗಿತ್ತು. ಬಳಿಕ ವರ್ಮ ಅವರನ್ನು ಪದಚ್ಯುತಿಗೊಳಿಸುವ ಪ್ರಕ್ರಿಯೆ ಆರಂಭಿಸುವ ನಿರ್ಣಯವನ್ನು ಲೋಕಸಭೆ ಸ್ಪೀಕರ್ ಅವರಾದ ಓಂ ಬಿರ್ಲಾ ಅವರು ಅಂಗೀಕರಿಸಿದರು. ಅಲ್ಲದೆ ವರ್ಮ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳ ವಿಚಾರಣೆಗಾಗಿ ಸಮಿತಿ ರಚಿಸಿದರು. ಸ್ಪೀಕರ್ ನಿರ್ಧಾರ ಮತ್ತು ಸಮಿತಿಯ ಸಿಂಧುತ್ವವನ್ನು ಪ್ರಶ್ನಿಸಿ ವರ್ಮ ಅವರು ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಜನವರಿ 16ರಂದು ವಜಾ ಮಾಡಿತ್ತು. ಈ ಪದಚ್ಯುತಿ ಪ್ರಕ್ರಿಯೆ ಏನಾಗಲಿದೆ ನೋಡಿ ಸ್ನೇಹಿತರೆ. ಈಗ ನಾನು ಸವಿವರವಾಗಿ ಹೇಳಿದ್ದೀನಿ. ಈ ಪ್ರಕ್ರಿಯೆ ಯಾವ ರೀತಿ ನಡೀತಪ್ಪ ಅಂದರೆ,
ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ರಾಜೀನಾಮೆಯಿಂದಾಗಿ ಈಗಾಗಲೇ ಲೋಕಸಭೆಯಲ್ಲಿ ಆರಂಭವಾಗಿರುವ ಪದಚ್ಯುತಿ ಪ್ರಕ್ರಿಯೆ ನಿಷ್ಪ್ರಯೋಜಕವಾಗಿದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ. ಭ್ರಷ್ಟಾಚಾರ ಆರೋಪ ಹೊತ್ತಿರುವ ನ್ಯಾಯಮೂರ್ತಿಗೆ ಸಂಸತ್ತಿನಲ್ಲಿ ಪದಚ್ಯುತಿ ಪ್ರಕ್ರಿಯೆಯನ್ನು ತಡೆಯಲು ಉಳಿದಿದ್ದ ಏಕೈಕ ಮಾರ್ಗ ಅಂದರೆ ಅವರ ರಾಜೀನಾಮೆ ಆಗಿತ್ತು ಎಂದು ವಿವರಿಸಲಾಗಿದೆ. ಪಿಂಚಣಿ ಸೌಲಭ್ಯ ಅರ್ಹರು ಅಂದರೆ ಸ್ವಯಂವಾಗಿ ರಾಜೀನಾಮೆ ನೀಡಿದಾಗ ಅಥವಾ ಗಂಭೀರವಾದ ಆರೋಪಗಳು ಕೇಳಿಬಂದಾಗ ರಾಜೀನಾಮೆ ನೀಡಿದಾಗ ಅವರು ಪಿಂಚಣಿ ಸೌಲಭ್ಯವನ್ನು ಪಡೆಯಲು ಅರ್ಹರಿರುತ್ತಾರಂತೆ. ನೋಡೋಣ ಬನ್ನಿ. ನ್ಯಾಯಮೂರ್ತಿಯು ರಾಜೀನಾಮೆ ಮೂಲಕ ಹುದ್ದೆ ತೊರೆದರೆ ಅವರು ಪಿಂಚಣಿ ಮತ್ತು ಸೌಲಭ್ಯಗಳನ್ನು ಅರ್ಹರಾಗಿರುತ್ತಾರೆ. ಅವರು ಸಂಸತ್ತು ಪದಚ್ಯುತಗೊಳಿಸಿದರೆ ಪಿಂಚಣಿ ಮತ್ತು ಇತರ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಅಂದರೆ ಭಾರತ ಸಂವಿಧಾನದ 217ನೇ ವಿಧಿಯ ಪ್ರಕಾರ ನ್ಯಾಯಮೂರ್ತಿಗಳ ರಾಷ್ಟ್ರಪತಿ ಅವರಿಗೆ ತಮ್ಮ ಕೈಬರಹದ ಮೂಲಕ ರಾಜೀನಾಮೆ ಪತ್ರವನ್ನು ಬರೆದು ಸಲ್ಲಿಸಬಹುದು. ಇದಕ್ಕೆ ಯಾವುದೇ ಅನುಮೋದನೆಗಳ ಅಗತ್ಯ ಇರುವುದಿಲ್ಲ. ಇಲ್ಲಿ ನಿಮಗೊಂದು ನೇರವಾಗಿ ಕ್ವಶನ್ ಕೇಳ್ತಾರೆ. ಯಾವ ರೀತಿ ಕ್ವಶನ್ ಕೇಳ್ತಾರಪ್ಪ ಅಂದರೆ, ನ್ಯಾಯಮೂರ್ತಿಗಳು ಭಾರತ ಸಂವಿಧಾನದ ಎಷ್ಟನೇ ವಿಧಿ ಪ್ರಕಾರ ತಮ್ಮ ಕೈಬರಹದ ಮೂಲಕ ರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರಪ್ಪ ಅಂದರೆ, ಈ ಭಾರತ ಸಂವಿಧಾನದ 217ನೇ ವಿಧಿ ಪ್ರಕಾರ ಇವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತಾರೆ ಸ್ನೇಹಿತರೆ. ಆದರೆ ನ್ಯಾಯಮೂರ್ತಿಯವರು ರಾಜೀನಾಮೆಯ ಪತ್ರದಲ್ಲಿ ನಿರ್ದಿಷ್ಟ ದಿನಾಂಕವನ್ನು ಉಲ್ಲೇಖಿಸಿದ್ದಾರೆ. ಆ ದಿನಾಂಕಕ್ಕೂ ಮುನ್ನ ಅವರು ರಾಜೀನಾಮೆಯನ್ನು ಹಿಂಪಡೆಯಲು ಅವಕಾಶ ಹೊಂದಿರುತ್ತಾರೆಂದು ಅವರು ಹೇಳಿದ್ದಾರೆ. ಇಲ್ಲಿ ನೋಡಬಹುದು, ಕ್ರಿಮಿನಲ್ ಪ್ರಕರಣ ದಾಖಲಿಸಬಹುದು. ಅಂದರೆ ರಾಜೀನಾಮೆ ನೀಡಿರುವುದರಿಂದ ನ್ಯಾಯಮೂರ್ತಿ ವರ್ಮಾ ಅವರು ಈಗ ಸಂವಿಧಾನಿಕ ಹುದ್ದೆಯಲ್ಲಿಲ್ಲ. ಹೀಗಾಗಿ ಸರ್ಕಾರ ಅಗತ್ಯವೆನಿಸಿದರೆ ಅವರ ವಿರುದ್ಧ ಯಾವುದೇ ರೀತಿ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ಅಂದರೆ ಅವರ ವಿರುದ್ಧ ಸಿಬಿಐ ತನಿಖೆ ಆಗಿರ್ಬೋದು, ಇಡಿ ತನಿಖೆ ಆಗಿರ್ಬೋದು, ಇನ್ನಿತರ ತನಿಖೆಗಳು ಸಹ ಅವರ ವಿರುದ್ಧ ಮಾಡಬಹುದು, ದಾಖಲಿಸಬಹುದೆಂದು ಅವರು ತಿಳಿಸಿದ್ದಾರೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿ ನಾರಾಯಣಸ್ವಾಮಿ ಮತ್ತು ಕಲ್ಕತ್ತಾ ಹೈಕೋರ್ಟ್ ನ್ಯಾಯಮೂರ್ತಿ ಸೌಮಿತ್ರಾ ಸೇನ್ ಅವರು ಸಂಸತ್ತಿನಲ್ಲಿ ಪದಚ್ಯುತಿ ಪ್ರಕ್ರಿಯೆ ಎದುರಿಸಿದರು. ಆದರೆ ಈ ಇಬ್ಬರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಸಲ್ಲಿಸಿದ್ದರು. ನೋಡಿ, ಇವರಿಗಿಂತ ಮೊದಲು ಇಬ್ಬರು ನ್ಯಾಯಮೂರ್ತಿಗಳು ಈ ಪ್ರಕರಣವನ್ನು ಎದುರಿಸಿರುತ್ತಾರೆ. ಅವರ ಹೆಸರುಗಳು ಭಾಳ ಇಂಪಾರ್ಟೆಂಟ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ವಿ ರಾಮಸ್ವಾಮಿ ಮತ್ತು ಕಲ್ಕತ್ತಾ ಹೈಕೋರ್ಟ್ ನ್ಯಾಯಮೂರ್ತಿ ಸೌಮಿತ್ರಾ ಸೇನ್ ಅವರು ಸಂಸತ್ತಿನಲ್ಲಿ ಪದಚ್ಯುತಿ ಪ್ರಕ್ರಿಯೆಯನ್ನು ಎದುರಿಸಿದರೆಂದು ಈ ಇಬ್ಬರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಸಲ್ಲಿಸಿದರು. ಅಲ್ಲಿಗೆ ಅದೇನಂತಪ್ಪ ಅಂದರೆ ಪದಚ್ಯುತಿ ಪ್ರಕ್ರಿಯೆ ನಿಂತು ಹೋಯಿತು ಸ್ನೇಹಿತರೆ. ಇದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಮುಂದೆ ನೀವು PSI ಎಕ್ಸಾಮಲ್ಲಾಗಿರ್ಬೋದು, ಇನ್ನಿತರ ಎಕ್ಸಾಮ್ ಅಂದರೆ PSI ಪ್ರಬಂಧ ರೂಪದಲ್ಲಿ ಈ ಪದಚ್ಯುತಿ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಅಂತ ಸವಿವರವಾಗಿ ನೀವು ಪ್ರಬಂಧ ರೂಪದಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕು. ಇದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಎಲ್ಲರಿಗೂ ಲೈಕ್ ಆದರೆ ಸ್ನೇಹಿತರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಹಲವಾರು ಉದ್ಯೋಗಗಳ ನೋಟಿಫಿಕೇಷನ್ ಇದ್ದಾವೆ. ಅದಕ್ಕಾಗಿ ನೀವು ಚೆನ್ನಾಗಿ ಈ ರೀತಿ ಪೇಪರ್ಸಲ್ಲಿ ಬಂದಿರುವ ಒಂದು ಕಟ್ಟಿಂಗ್ಸ್ ಪೇಪರ್ಸ್ ಏನಪ್ಪ ಅಂದರೆ ನೀವು ಚೆನ್ನಾಗಿ ಕಟ್ ಮಾಡ್ಕೊಂಡು ನೀವು ಪ್ರಬಂಧ ರೂಪದಲ್ಲಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವು ಪ್ರಬಂಧಗಳನ್ನು ರಚನೆ ಮಾಡಬೇಕು. ಆವಾಗ ನಿಮಗೊಂದು ಐಡಿಯಾ ಸಿಗ್ತದೆ. ಓಕೆ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಟಾಪಿಕ್ ಒಂದಿಗೆ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.